ಈ ಒಂದು ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಈ ಒಂದು ಜನ್ಮದಿನದ ಸ್ಥಾಪನಾ ಕಾರ್ಯಕ್ರಮ ನಮ್ಮ ಹತ್ತಿಬೆಲೆ ಗ್ರಾಮದಿಂದ ಪ್ರಾರಂಭವಾಗಿರೋದಕ್ಕೆ ನಾವೆಲ್ಲರೂ ಧನ್ಯರು. ಹಾಗೂ ಈ ಒಂದು ನಮ್ಮ 12 ಜ್ಯೋತಿರ್ಲಿಂಗಗಳಾದ ಇಲ್ಲಿ ನಮ್ಮ ರಥಯಾತ್ರೆಯಲ್ಲಿ ಇರುವಂತಹ ಕಾಶಿ, ಗಯಾ, ಸೋಮನಾಥ, ಶ್ರೀಶೈಲ, ಅಯೋಧ್ಯ, ಮಥುರಾ, ಹರಿದ್ವಾರ, ಕಂಚಿ, ಅವಂತಿ, ದ್ವಾರಕಾ, ಬದರಿನಾರಾಯಣ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಕ್ರಮಗಳನ್ನು ಇವಕ್ಕೆಲ್ಲ ನಮ್ಮ ಅಹಿಲ್ಯಾಬಾಯಿ ಹೋಳ್ಕರ್ ಅವರು ಇದಕ್ಕೆಲ್ಲ ಶ್ರಮಪಟ್ಟು ಎಲ್ಲ ಅವರ ನೇತೃತ್ವದಲ್ಲಿ ಕಟ್ಟಡ ಆಗಿರೋಂಥ ದೇವಸ್ಥಾನಗಳು. ಈ ಎಲ್ಲ ದೇವಾಲಯಗಳನ್ನು ಸುಮಾರು ನಮ್ಮ ಗುರುಗಳು ಹೇಳಿದ್ರು, ಹಲವಾರು ದೇವಾಲಯಗಳನ್ನು ಭ್ರಷ್ಟರು ಧ್ವಂಸ ಮಾಡಿದ್ರು, ಮತ್ತು ಇನ್ನೂ ಕೆಲವು ರಕ್ಷಣೆ ಮಾಡಿದ್ರು ಅಂತ. ಅದೇ ರೀತಿ ಈಗ ನಮ್ಮ ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಹೆಸರು ಒಂದು ಹೆಣ್ಣು ಅನ್ನೋ ಒಂದು ಉದ್ದೇಶಕ್ಕಾಗಿ ಆ ತಾಯಿಯ ಹೆಸರನ್ನೇ ಮುಚ್ಚಾಕಿ ಗಂಡಸರೆಲ್ಲ ಮೀಸೆ ತೀರಿ ಮೆರೆಯೋಕ್ಕೆ ಪ್ರಾರಂಭ ಮಾಡಿದ ಒಂದು ಕಾಲದಲ್ಲಿ ಈಗ ನಮ್ಮ ತಾಯಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರು ಏನು ಸಾಧನೆ ಮಾಡಿದ್ದಾರೆ ಅನ್ನೋದೆಲ್ಲ ನಮ್ಮ ಗುರುಗಳು, ಹಿರಿಯರು ಇವರ ಮುಖಾಂತರ ನಮಗೆಲ್ಲ ತಿಳಿದಿರುವುದರಿಂದ ಆ ಒಂದು ತಾಯಿಯ ಹೆಸರನ್ನು ನಮ್ಮ ಪ್ರಪಂಚದಾದ್ಯಂತ ವಿಸ್ತಾರ ಆಗಬೇಕು. ಪ್ರಪಂಚದಾದ್ಯಂತ ಆ ತಾಯಿ ಹೆಸರನ್ನು ಉಳಿಸಿ ನಮ್ಮ ಗುರುಗಳು ಹೇಳಿದಂತೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರವರಿಗೆ ನಾವು ಒತ್ತಾಯಪೂರ್ವಕವಾಗಿ ಎಲ್ಲರೂ ಸೇರಿ ಆ ತಾಯಿ ಹೆಸರಿನಲ್ಲಿ ಪಠ್ಯಪುಸ್ತಕ ಆ ತಾಯಿ ಹೆಸರಲ್ಲಿ ಒಂದು ಪಾಠ ಅಥವಾ ಪದ್ಯ ಎರಡರಲ್ಲಿ ಯಾವುದಾದ್ರೂ ಕೊಡಲಿ, ಇಡೀ ದೇಶದಾದ್ಯಂತ ನಮ್ಮ ಮಕ್ಕಳು ಓದಬೇಕು, ಆ ತಾಯಿ ಇತಿಹಾಸ ಪ್ರಪಂಚದಲ್ಲಿ ವಿಸ್ತಾರ ಆಗಬೇಕು ಅಂತ ಹೇಳ್ತಾ ನಾಳೆ 7ನೇ ತಾರೀಕು ಏನು ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಗುರುಗಳ ಒಂದು ಸಮ್ಮುಖದಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಸಮಾವೇಶ ಹಮ್ಮಿಕೊಂಡಿದ್ದಾರೆ. ಅದಕ್ಕೆಲ್ಲ ನಾವು ಬರ್ತೀವಿ, ನಮ್ಮ ಎಲ್ಲ ಸಹಪಾಠಿಗಳನ್ನು ಕರ್ಕೊಂಡು ಬರ್ತೀವಿ. ನೀವು ಎಲ್ಲ ಸೇರಿ ಆ ತಾಯಿ ಒಂದು ಹೆಸರನ್ನು ಉಳಿಸೋಣ, ಬೆಳೆಸೋಣ ಮತ್ತು ಪ್ರಪಂಚದಾದ್ಯಂತ ವಿಸ್ತಾರ ಮಾಡೋಣ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಹೇಳ್ತಾ ಮುಗಿಸ್ತಾ ಇದ್ದೀನಿ. ಜೈ ಅಹಿಲ್ಯಾಬಾಯಿ ಹೋಳ್ಕರ್ ಅವರಿಗೆ. ರಾಧಾಕೃಷ್ಣ ನಾವು ಕನಕಯುಗ ಸಂಘದ ಅಧ್ಯಕ್ಷರಾಗಿ ಸುಮಾರು 35 ವರ್ಷಗಳಿಂದ ಸಾಧನೆ ಮಾಡ್ಕೊಂಡು ಬಂದಿದ್ದೀವಿ. ಈಗ ನಮ್ಮ ತಾಲೂಕು ಕುರುಬರ ಸಂಘದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಿ. ಅದೇ ರೀತಿ ಇನ್ನು ಮುಂದೆ ನಮ್ಮ ಮಕ್ಕಳಿಗೂ ನಾವು ಮಾರ್ಗದರ್ಶಿ ಆಗಬೇಕು. ಹಿರಿಯ ಊರಲ್ಲಿ ನಮ್ಮ ಜನಾಂಗ ನಮ್ಮ ಏನು ಹಿಂದುಳಿದ ವರ್ಗ ಕುರುಬರು ಅಂತ ಏನು ನಮ್ಮನ್ನು ಹೀನಗಳಿತಾವ್ರೆ, ನಾವು ಎಷ್ಟು ಹಿಂದುಳಿದಿದ್ದೀವಿ ಅಂತ. ಯಾವುದರಲ್ಲೂ ನಾವು ಹಿಂದುಳಿದಿಲ್ಲ, ಎಲ್ಲದರಲ್ಲೂ ಮುಂದೆ ಇದ್ದೀವಿ. ಪ್ರಚಾರಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಈ ಪ್ರಚಾರಕ್ಕೆ ನಾವೆಲ್ಲರೂ ಮುಂದೆ ಬರಬೇಕು, ಮುಂದೆ ಬರ್ತೀವಿ ನಾವೆಲ್ಲರೂ ಸೇರಿ. ಇನ್ನು ನಾವು ಈ ಒಂದು ತಾಯಿ ಹೆಸರನ್ನ ಬೆಳೆಸ್ತೀವಿ ಅಂತ ನಾನು ಭರವಸೆ ಕೊಟ್ಟು ನನ್ನ 2 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್.